ಕಾರ್ತಿಕ ಮಾಸ ಸಂಕಷ್ಟಹರ ಗಣಪತಿ ಕತೆ. ಗಣಾಧಿಪ ಮಹಾಗಣಪತಿ ಶಿವಪೀಠ. ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು. ಗಣಪತಿಯು ಹೇಳುತ್ತಾನೆ, ತಾಯೇ, ಕಾರ್ತೀಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು, ಕಜ್ಜಾಯ, ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು. ಇದರ ಸಂಬಂಧದಲ್ಲಿ ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು. ಹಿಂದೆ ವೃತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರ ಪಡೆದನು. ಇದರ ಸೊಕ್ಕಿನಿಂದ ತನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಆಗ ವಿಧಿಯಿಲ್ಲದೆ ದೇವತೆಗಳು ಆತನಡಿ ಜೀವಿಸಬೇಕಾಯಿತು. ದಿನೇ ದಿನೇ ವೃತಾಸುರನ ಉಪಟಳ ಹೆಚ್ಚಾಯಿತು. ವೇದನೆ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಮೊರೆ ಹೊಕ್ಕರು. ಆಗ ಜಗತ್ರಕ್ಷಕನಾದ ಮಹಾವಿಷ್ಣುವು, ಎಲೈ ದೇವತೆಗಳಿರ, ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ವಧೆಯಾಗದಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದಾನೆ. ಆದ್ದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ವಧಿಸಬಹುದು ಎಂದು ಹೇಳಲು, ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದವರೆಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯ ತಿಳಿಸಿ ಪ್ರಾರ್ಥಿಸಲು ಮುನಿಗಳು ಧೈರ್ಯ ಹೇಳಿ ಕಳುಹಿಸುತ್ತಾರೆ. ಆದರೆ ಅಗಸ್ತ್ಯರು, ಇಡೀ ಸಮುದ್ರದ ನೀರನ್ನು ನಾನೊಬ್ಬನೇ ಕುಡಿಯಲು ಸಾಧ್ಯವೇ ಎಂದು ಚಿಂತೆಗೊಳಗಾದರು. ನಂತರ ಸಕಲ ಸಂಕಷ್ಟಗಳನ್ನೂ ನಿವಾರಿಸುವ ಚೌತಿ ವ್ರತವನ್ನು ಮಾಡು ಎಂದು ಅಶರೀರವಾಣಿ ಕೇಳಿಬಂತು. ಅಂತೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿ ವ್ರತವಾದ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡಿದರು. ಪ್ರಸನ್ನನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸಿದನು. ತತ್ಫಲವಾಗಿ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಒಮ್ಮಿಂದೊಮ್ಮೆಲೆ ಪೂರ್ತಿ ಆಪೋಷಣೆ ಮಾಡಲು ಆ ಸಮಯದಲ್ಲೇ ದೇವತೆಗಳು ವೃತಾಸುರನನ್ನು ಸಂಹರಿಸಿದರು. ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷವಾಯಿತೆಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಗಣಾಧಿಪ ಮಹಾಗಣಪತಿಯ ವ್ರತದ ಕಾರ್ತೀಕ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು.